ಈಗ ನಾವು ಇಟಗಿಯಲ್ಲಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಜರ್ನಿ ಬಂದು ಹುಲ್ಗಿ. ಅಲ್ಲಿ ಹುಲಿಗೆಮ್ಮನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಂದೆ ಗವಿಮಠ ವಿಸಿಟ್ ಮಾಡಲಿದ್ದೇವೆ ಕೊಪ್ಪಳದ್ದು. ಅಲ್ಲಿಂದ ಮುಂದೆ ನಂತರ ನಾವು ಅಲ್ಲಿ ರೀಚ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ನೋಡಿ, ಇದು ಹೊಸಪೇಟೆಯಲ್ಲಿರ್ತಕ್ಕಂಥ ಡ್ಯಾಮ್. ಇದನ್ನ ಸಮುದ್ರ ಅಂತ ಹೇಳಿದ್ರು ತಪ್ಪಾಗಲ್ಲ. ಸಮುದ್ರಕ್ಕಿಂತನೂ ತುಂಬಾ ಲಾಂಗ್ ಆಗಿ, ಸಮುದ್ರದಲ್ಲಿ ಯಾವ ತರ ತುದಿ ಕಾಣಲ್ವೋ ಆ ಕಡೆ ದಡ ಕಾಣಲ್ವೋ ಅದೇ ತರ ಇದರಲ್ಲೂ ಕೂಡ ದಡನೇ ಕಾಣಿಸ್ತಿಲ್ಲ. ಇದು ಹೊಸಪೇಟೆಯಲ್ಲಿರ್ತಕ್ಕಂಥ ಒಂದು ಸಮುದ್ರ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ನೋಡಿ ಯಾವ ತರ ಕಾಣಿಸ್ತಿದೆ ಅಂದ್ರೆ ಆ ಕಡೆ ದಡನೇ ಕಾಣಿಸ್ತಾ ಇಲ್ಲ. ಇದು ಹೊಸಪೇಟೆ ಬೈಪಾಸ್ ಇದೆಯಲ್ಲ, ಬೈಪಾಸಿನ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಹೊಸಪೇಟೆಯಿಂದ ಸೋಲಾಪುರ ಹೋಗೋ ರೋಡಲ್ಲಿ ಎಲ್ಲ ಕಡೆ ಕಾಣಿಸುತ್ತೆ. ಇವ್ರು ನೋಡಿ, ಇವರೆಲ್ಲ ನಮ್ಮ ಸ್ನೇಹಿತರು ಎಲ್ಲ ನೋಡಿ ಶಾಕ್ ಆಗ್ಬಿಟ್ಟಾರೆ, ಇಲ್ಲಿ ಯಾವ್ದಪ್ಪ ಸಮುದ್ರನ ಇದು ಅಂತ. ಪ್ರವೀಣ ಅಣ್ಣ, ಇವರು ಪ್ರವೀಣ, ಇವರು ಮಂಜುನಾಥ್ ಇದ್ರಮನಿ, ಇವರು ರವೀಂದ್ರ ಮಲೆಬೆನ್ನೂರು, ಇವರು ಅವರ ಸುಪುತ್ರ ಉಲ್ಲಾಸ್ ಮಲೆಬೆನ್ನೂರು, ಆರ್ಯಮ್, ಇವರು ಬಾಬುರಾವ್ ಚಿಚ್ಚನ್ಸೂರು. ನೋಡ್ರಿ, ಫುಲ್ಲು ವಿಷ್ಣುವರ್ಧನ್ ರಾಜ್ಕುಮಾರ್ನ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೋ ಅದೇ ಥರ ಸೇಮ್ ಟು ಸೇಮ್. ಈ ಕಡೆಯಿಂದ ವಿಷ್ಣುವರ್ಧನ್, ಈಗ ನೋಡ್ರಿ ಈಗ ಸೇಮ್ ರಾಜ್ಕುಮಾರ್ ಥರ ಕಾಣಿಸ್ತಾರೆ ನೋಡ್ರಿ. ಈಗ ನೋಡಿ 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 ಈಗ ತಿರುಗ್ತಾರೆ. ರಾಜ್ಕುಮಾರ್ ಸೇಮ್ ಟು ಸೇಮ್ ರಾಜ್ಕುಮಾರ್ ಥರ ಇದ್ದಾರೆ ನೋಡ್ರಿ. ನೋಡಿ ಇವ್ರದ್ದು ಮದುವೆ ಆಗಿದೆ, ಆದ್ರೂ ನೋಡಿ ಇದೆಲ್ಲ ಬೇಕಾ ಇವರಿಗೆ. ಇಲ್ಲಿ ನೋಡ್ರಿ, ಇವ್ರ ಮಗ ಇಲ್ಲೇ ಇದಾನೆ. ಯಾರಿಗೆ ಗೊತ್ತಿಲ್ಲಂಗೆ ಫೋಟೋ ತೆಗೆಸ್ಕೊಂಡು ಬೇರೆ ಇನ್ಯಾವ್ದು ಹುಡುಗಿ ಕಳ್ಸಕ್ ಟ್ರೈ ಮಾಡ್ತಾ ಇದಾರೆ. ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಆವರಣ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ ಮಳೆ ಬಂದರೆ ನೆನಿಬಾರ್ದು. ಈ ಕಡೆ ಬಿಸಿಲು ತುಂಬ ಜಾಸ್ತಿ ಬೇಸಿಗೆ ಟೈಮಲ್ಲಿ, ಹಾಗಾಗಿ ಮಳೆಗೋಸ್ಕರ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ಬಂದಾಗಿದ್ದಲ್ಲ ಏನೂ ಇರಲಿಲ್ಲ ಇಲ್ಲಿ. ಇದು ದೇವಸ್ಥಾನದ ಒಳಗಡೆ ಆವರಣ ಎಷ್ಟು ಚೆನ್ನಾಗಿ ಈ ಸಲ ತುಂಬ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಬಾಸ್ಗಳು ಯಾವ ರೀತಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಬೇಡ ಹತ್ರ ಹೋಗೋದು, ಆದಷ್ಟು ದೂರದಿಂದ ವೀಡಿಯೋ ಮಾಡೋಣ, ಮತ್ತು ಮೈಗಿನ ಜಿಗಿದು ಯಾಕೆ ಬೇಕು. ಹಾಯ್ ಬಾಸ್. ನೋಡಿ ನಮ್ಮ ಬಾಸ್ ಎಲ್ಲ ಫುಲ್ ಮಾರ್ನಿಂಗ್ ಟಿಫನ್ ಮಾಡ್ತಾ ಇದ್ದಾರೆಲ್ಲ. ಈಟಿಂಗ್ ಯಾರು ಏನಾರು ಮಾತಾಡ್ಕೊಳ್ರಿ, ನಾವು ಮಾತ್ರ ತಿಂತಾನೆ ಇರ್ತೀವಿ. ಹಾಯ್ ಹಾಯ್. ಯಾರೇನಾದ್ರು ಮಾತಾಡ್ಕೊಳ್ಳಿ, ನಾವು ಮಾತ್ರ ತಿನ್ನೋದ್ರಲ್ಲಿ ಬಿಸಿ ಇದ್ದೀವಿ. ನೋಡಿ ನಮ್ಮ ರವೀಂದ್ರ ಜಿ ಅವರು ಪ್ರಸಾದ ತಗೊಂಡು ಅವ್ರು ತಿನ್ನೋ ಜೊತೆಗೆ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಕಲ್ಲು ಉಳಿದಾವೆ ಹೇಳಿಕೆ ಕೊಡುತ್ತೆ ಇಲ್ಲಿ ದೇವರು. ನೀವೇನಾದ್ರೂ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಕಲ್ಲನ್ನು ತಿರ್ಸಿದ್ರೆ ತಿರುಗುತ್ತೆ ಅಥವಾ ಎತ್ತಿದ್ರೆ ಎತ್ತುತ್ತೆ ಅಂತ ಒಂದು ನಂಬಿಕೆ ಇದೆ. ನೋಡಿ ಇಲ್ಲೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಜಾಗದಲ್ಲಿ ಅಲ್ಲಲ್ಲಿ ಇರ್ತಕ್ಕಂಥ ಜನಗಳ ನಂಬಿಕೆ ಅದು. ಇಲ್ಲಿ ಕೂಡ ಇದೊಂದು ನಂಬಿಕೆ ಇದೆ. ಇಲ್ಲಿ ನೋಡಿ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನ ಎತ್ತಿದ್ರೆ ಅದು ಈಡೇರೋದಾದರೆ ಅದು ಕಲ್ಲು ಮೇಲೆ ಹೇಳುತ್ತೆ, ಇಲ್ಲ ಅಂದರೆ ಹೇಳಲ್ಲ. ಇದು ಕೂಡ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ನಾವು ಕಲ್ಲನ್ನು ತಿರುಗಿಸಿದ್ರೆ ತಿರುಗುತ್ತೆ, ನಾವು ಅಂದ್ಕೊಂಡಿದ್ದಾಗಲ್ಲ ಅಂದರೆ ಕಲ್ಲು ತಿರುಗಲ್ಲ. ಆ ರೀತಿಯಾದ ಒಂದು ಇಲ್ಲಿ ಜನರ ನಂಬಿಕೆ ಇದೆ. ಈ ದೇವಸ್ಥಾನಕ್ಕೆ 800 ವರ್ಷದ ಇತಿಹಾಸ ಇದೆ. ಅದೇನಪ್ಪ ಅಂದರೆ ಇಲ್ಲಿ ಈ ದೇವಸ್ಥಾನದ ಇದೇ ಗ್ರಾಮದವರಾದ ದೇವಸ್ಥಾನದ ಪೂಜಾರರು ಸೋಮನಾಥ ಭಟ್ರು ಅಂತೇಳಿ ಅವರ ಇಬ್ಬರು ಶಿಷ್ಯಂದ್ರಾಗಿರ್ತಕ್ಕಂತಹ ಒಬ್ಬರು ನಾಗಜೋಗಿ ಮತ್ತು ಬಸವಜೋಗಿ ಅಂತ ಇಬ್ಬರು ಶಿಷ್ಯಂದ್ರಿದ್ರು. ಅವರಿಗೆ ಸೌದತ್ತಿ ಯಲ್ಲಮ್ಮನ ಬಗ್ಗೆ ಅವರು ಆ ಇಬ್ಬರು ಜೋಗಿಗಳಿಗೆ ಹೇಳಿದ್ದನ್ನು ಕೇಳಿ ಅವರು ಪ್ರಚೋದಿತಗೊಂಡು ಪ್ರತಿ ವರ್ಷ ಅವರು ಸೌದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಅಂತೇಳಿ ಸೌದತ್ತಿಗೆ ಹೋಗ್ತಿದ್ರು. ಇಲ್ಲಿಂದ ನಡ್ಕೊಂಡು ಒಂದು 800 ವರ್ಷಗಳ ಹಿಂದೆ ಯಾವುದೋ ಒಂದು ವರ್ಷದಲ್ಲಿ ಏನಾಗಿದೆ, ಫುಲ್ಲು ಮಳೆ ಎಲ್ಲ ಜೋರಾಗಿ ಅಲ್ಲಿ ಹೋಗೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದಾಗ ಅವರು ಇಲ್ಲೇ ಉಳ್ಕೊಂಡಾಗ ಅವ್ರ ಕನಸಲ್ಲಿ ಸೌದತ್ತಿ ಯಲ್ಲಮ್ಮ ಬಂದು, ನೀವು ಇಲ್ಲಿವರೆಗೂ ಕಷ್ಟಪಡ್ಕೊಂಡು ಬರೋದು ಬೇಡ, ನಾನು ನಿಮ್ಮೂರಲ್ಲೇ ಇರ್ತಕ್ಕಂಥ ಶಿವನ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ನಾನು ಸಾನ್ನಿಧ್ಯಗೊಂಡಿದ್ದೇನೆ ಅಂತ ಕನಸಲ್ಲಿ ಬಂದು ಹೇಳಿದಾಗ ಅಲ್ಲಿ ಇವರು ಬಂದು ಸೋಮನಾಥ ಭಟ್ರ ಜೊತೆಲಿ ಸೇರಿಕೊಂಡು ಈ ಏನು ಬಸವಜೋಗಿ ಮತ್ತು ನಾಗಜೋಗಿ ಅಂತ ಇದ್ದಾರಲ್ಲ, ಇವರೆಲ್ಲ ಬಂದು ಶೋಧಿಸಿದಾಗ ಇಲ್ಲಿ ಸಾಲಿಗ್ರಾಮ ಮತ್ತು ಶ್ರೀಚಕ್ರ ದೊರೆತಿದೆ. ಅವರಿಗೆ ದೊರೆತ ನಂತರ ಅವರು ಇಲ್ಲಿ ಹುಲಿಗೆಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿಂದ ಈ ಕ್ಷೇತ್ರ ಹುಲಿಗೆಮ್ಮ ದೇವಿಯ ಕ್ಷೇತ್ರವಾಗಿ ಪರಿವರ್ತನೆಗೊಂಡು ಹುಲಿಗೆ ಕ್ಷೇತ್ರ ಆಗಿ ಜಗತ್ಪ್ರಸಿದ್ಧವಾಗಿದೆ ಇದು.